ಕ್ರೇಜಿ ಎಸ್ಟೇಮ್ ಫ್ಯಾಮಿಲಿಗೆ ನಿಮಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತೊಂದು ಫಾಸ್ಟಾಗಿ ಒಂದು ನಿಮಗೆ ರೆಸಿಪಿ ಇಟ್ಕೊಂಡು ಬಂದಿದ್ದೇನೆ. ಅದು ಏನಂತ ಹೇಳಿದರೆ ಚಿಕನ್ ಬಿರಿಯಾನಿ. ಆ್ಯಕ್ಚುಲಿ ಕರ್ದೆಲ್ಲ ಮಾಡಲಿಕ್ಕೆ ಉಂಟು, ಅದೆಲ್ಲ ನನ್ನಿಂದ ಆಗೋದಿಲ್ಲ. ನಾನು ಆ್ಯಕ್ಚುಲಿ 5G ದುನಿಯಾದಲ್ಲಿದ್ದೇನೆ. ಒಂದು ಫಾಸ್ಟಾಗಿ ಒಂದು ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೇನೆ. ಬನ್ನಿ ಫ್ರೆಂಡ್ಸ್ ನೋಡುವ. ಮತ್ತು ನೀವು 1 hour ಅಂತ ಹೇಳಬೇಕು. ಬನ್ನಿ ಫ್ರೆಂಡ್ಸ್. ಆಯ್ತು ಫ್ರೆಂಡ್ಸ್, ನೋಡಿ ಒಂದು ಕುಕ್ಕರ್ ತಗೊಂಡಿದ್ದೇನೆ. ಗ್ಯಾಸ್ ಆನ್ ಮಾಡುವ. ನೋಡಿ ಫ್ರೆಂಡ್ಸ್, ಇದಕ್ಕೆ 3 ಟೇಬಲ್ ಸ್ಪೂನ್ ಹಾಕ್ತೇನೆ. ನೋಡಿ ತುಪ್ಪ ಹಾಕಿದ್ದೇನೆ. ನಿಮಗೆ ನಾನು 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೇನೆ. ಮತ್ತು ನಿಮಗೆ ಜಾಸ್ತಿ ಬೇಕಾದಲ್ಲಿ ಜಾಸ್ತಿ ತುಪ್ಪ ಹಾಕಿ. ಆಯ್ತಲ್ಲ ಫ್ರೆಂಡ್ಸ್, ನೋಡಿ. ಮತ್ತು ಸ್ವಲ್ಪ ಅದಕ್ಕೆ ಪಾಮ್ ಆಯಿಲ್ ಆ್ಯಡ್ ಮಾಡ್ತಿದ್ದೇನೆ. ಫುಲ್ಲು ತುಪ್ಪದಲ್ಲೇ ಮಾಡ್ಬೋದು. ಅದೇ ನೋಡಿ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನಾನು ಸನ್ಫ್ಲವರ್ ರೈಸ್ ಬ್ರ್ಯಾಂಡ್ ಆಯಿಲ್ ಯೂಸ್ ಮಾಡೋದು. ನಾನು ಅದು ಒಳ್ಳೆ ಬರ್ತದೆ ಅಂತೇಳಿ. ಅದರಲ್ಲಿ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಇದೆ ಮತ್ತು ವಿಟಮಿನ್ C D ಎಲ್ಲ ತುಂಬ ಇದೆ ಅಂತ ಕೊಡ್ತಾರೆ, ಮತ್ತು ಗೊತ್ತಿಲ್ಲ. ಮತ್ತು ಆಯ್ತು ಫ್ರೆಂಡ್ಸ್, ಹಾಕಿದೆ ನೋಡಿ. ಆನಂತರ ಇಲ್ಲಿ ನೋಡಿ 2 ಲಿಂಬು, ಟೊಮೆಟೊ ಮತ್ತು ಈರುಳ್ಳಿ ಅಂತ ತಗೊಂಡಿದ್ದೇನೆ. ಆಯ್ತಲ್ಲ ಫ್ರೆಂಡ್ಸ್, ನೋಡಿ ಅಷ್ಟನ್ನು ತಗೊಂಡಿದ್ದೇನೆ. ಮತ್ತು ನೋಡಿ ಚಕ್ಕೆ, ಲವಂಗ, ಸೋಂಪು ಎಲ್ಲ ತಗೊಂಡಿದ್ದೇನೆ. ಹಾಕುವ. ಆಯ್ತಲ್ಲ. ಮತ್ತು ನೋಡಿ ಪಲಾವ್ ರೈಸ್ ನೋಡಿ. ಗ್ಯಾಸನ್ನು ಮಾತ್ರ ಸ್ಲೋ ಮಾಡಿ. ನೋಡಿ, ಇದಕ್ಕೆ ದ್ರಾಕ್ಷಿ ಆ್ಯಡ್ ಮಾಡ್ತಿದ್ದೇನೆ. ಆಯ್ತಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಆಯಿತು, ಅಲ್ಲಿಗೆ ನೀರುಳ್ಳಿ ಹಾಕುವ. ನಾನು ಒಟ್ಟಿಗೆ ಟೊಮೆಟೊ ಇಟ್ಟು ಅದು ಫ್ರೈ ಮಾಡುವ. ನಡೀತದೆ ಬಿರಿಯಾನಿಗೆ, ನಮ್ಮದೊಂದು ಸ್ಪೆಷಲ್ ಬಿರಿಯಾನಿ. ನೋಡಿ ಫ್ರೆಂಡ್ಸ್, ನಾನು ಅದಕ್ಕೊಂದು 5-6 ಕ್ಯಾಜು ಆ್ಯಡ್ ಮಾಡ್ತಿದ್ದೇನೆ. ಮತ್ತು ಅದು ತುಂಡು ಮಾಡಿ ಹಾಕಿಬಿಟ್ಟ. ಮತ್ತು ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಮತ್ತು ಮನೆಯಲ್ಲಿ ಮಾಡಿ ತಿನ್ನಿ. ವಿಡಿಯೋದು ಲಾಸ್ಟ್ ತನಕ ನೋಡಿ, ನಿಮಗೆ ಸಹ ಖುಷಿ ಆಗ್ತದೆ. ಒಂದು ಹೆಂಡತಿಗೆ ಮಾಡಿ ತಿನ್ನಿಸ್ಬೋದು. ಹೆಂಡತಿ ಎಲ್ಲಿಯಾದರೂ ಹೊರಗೆ ಕೆಲಸಕ್ಕೆ ಹೋಗಿ ಬಂದಾಗ, ಇಲ್ಲಾದರೆ ಎಲ್ಲಾಗಿ ಬಂದು ರಾತ್ರಿ ಏನಾದರೂ ಇಮಿಡಿಯೇಟ್ ಒಂದು ಮಾಡಿ ತಿನ್ನಿಸ್ಬೋದು. ಆಗ ಹೆಂಡತಿ ಹೇಳ್ತಾರೆ ಒನ್ಸ್ ಮೋರ್ ಅಂತೇಳಿ. ಮತ್ತು ನಮ್ಮನ್ನೇ ಅಡುಗೆ ಮನೆಯಲ್ಲಿ ಕೂರಿಸೋ ಹಾಗೆ ಮಾಡಬಾರ್ದು. ಜಸ್ಟ್ ಫನ್ನಿಯಾಗಿ. ನನಗೊಂದು ಕುಕ್ಕಿಂಗ್ ಅಂತೇಳಿ ತುಂಬ ಇಷ್ಟ. ಅದು ಸಹ ನನ್ನ ಹೆಂಡತಿ ಒಳ್ಳೆ ಕುಕ್ ಮಾಡ್ತಾಳೆ. ಆದರೆ ಸಂಡೇದೊಂದು ಅವಳಿಗೆ ಯಾವಾಗ ಸಹ ಅವಳಿಗೆ ಕುಕ್ ಮಾಡ್ತಾಳೆ. ಇವತ್ತೊಂದು ನಾನು ಕುಕ್ ಮಾಡಿ ಒಂದು ಸ್ಪೆಷಲ್ ಬಿರಿಯಾನಿ ಮಾಡ್ತೇನೆ ಅಂತೇಳಿ ಸ್ಟಾರ್ಟ್ ಮಾಡಿದೆ. ನೋಡಿ, ಎಲ್ಲ ರೀತಿ ಕುಕ್ಕಿಂಗ್ ಬರ್ತದೆ, ಆದರೆ ಪುರ್ಸೋದ್ಬೇಕಲ್ಲ. ಅದರೊಟ್ಟಿಗೆ ನಮ್ಮದೊಂದು ಸ್ಮಾಲ್ ಚಾನಲ್ಸನ್ನು ನಡೆಸ್ತಿದ್ದೇವೆ. ಆದಷ್ಟು ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಮತ್ತು ವಿಡಿಯೋ ನೋಡಿ, ಲೈಕ್ ಮಾಡಿ. ಮತ್ತು ಕಮೆಂಟ್ಸ್ ಏನಾದರೂ ನಿಮ್ಮ ಕಮೆಂಟ್ಸ್ ಇದ್ದರೆ ಹಾಕಿ. ನಮಗೆ ನೆಕ್ಸ್ಟ್ ವಿಡಿಯೋ ಏನಾದರೂ ಇದ್ದರೆ ಅದನ್ನು ಇದು ಮಾಡಿಕೊಡ್ಬೋದು, ಅದನ್ನು ಸುಧಾರಿಸ್ಕೊಡುತ್ತೇವೆ. ನಾನು ಆ್ಯಕ್ಚುಲಿ ಇದಕ್ಕೆ ಮಸಾಲ ಅಂತ ಹೇಳಿದರೆ ಬಿರಿಯಾನಿ ಮಸಾಲೆನೇ ಯೂಸ್ ಮಾಡ್ತಿದ್ದೇನೆ. ನನಗೆ ನಾನು ಮೊನ್ನೆ ಹೈದರಾಬಾದಿ ಬಿರಿಯಾನಿ ಮಸಾಲ ತಂದಿದ್ದೆ, ಇವತ್ತು ತೋರಿಸ್ತೇನೆ ನಿಮಗೆ. ಸೂಪರ್ ಮಾರ್ಕೆಟಲ್ಲಿ ಹೈದರಾಬಾದಿ ಬಿರಿಯಾನಿ ಮಸಾಲ ಅಂತ ಇತ್ತು, ಹಾಗೆ ಇಟ್ಕೊಂಡು ಬಂದಿದೆ. ಎಷ್ಟಿದಕ್ಕೆ ಅರೌಂಡ್ ಒಂದು ನೋಡಿ 60 ರೂಪೀಸ್.
ಅದಕ್ಕೆ ಇದು ಇಂಡಿಯಾ ಗೇಟ್ ಇದು ಆ್ಯಡ್ ಅಲ್ಲ, ಇದು ಅಲ್ಲಿ ಇದ್ದದ್ದು ತಗೊಂಡು ಬಂದು ಮಾಡಿದೆ. ಹೇಗಿದೆ ಟೇಸ್ಟ್ ನೋಡುವ. ಒಂದು ಫಾಸ್ಟ್ ಕುಕ್ಕಿಂಗ್ ಇದು ಬಿರಿಯಾನಿ ಆಗಬೇಕಲ್ಲ, ಹಾಗೆ ನೋಡುವ ಹೇಗಿದೆ ಅಂತ ಹೇಳಿ. ನೀವು ಸಹ ಇದು ನಿಮಗೆ ಬೇಕಾದ್ರೆ ಬೇರೆ ಬಿರಿಯಾನಿ ಸಹ ಪೌಡ್ರ್ ಸಹ ತಗೊಳ್ಬೋದು. ನನ್ನ ಮಿಸ್ಸಸ್ ಎಲ್ಲ ಕಡ್ದೆಲ್ಲ ಮಾಡ್ತಾಳೆ, ಅಷ್ಟು ಪೇಷನ್ಸ್ ನಮಗಿಲ್ಲ ನೋಡಿ. ಇದರಲ್ಲಿ 2 ಪೇಸ್ಟ್ ಬರ್ತದೆ ನೋಡಿ, ಟೈಪ್ ಪೇಸ್ಟ್ ಮತ್ತು ಇದು ಈ ಟೈಪ್ ಪುಡಿ ಬರ್ತದೆ ನೋಡಿ ಅದರೊಳಗೆ. ಇದಕ್ಕೆ ಪುದೀನ ಆ್ಯಡ್ ಮಾಡ್ತಿದ್ದೇನೆ, 2 ಡೇಸ್. ಮಿಕ್ಸ್ ಮಾಡಿ ಫ್ರೈ ಮಾಡುವ. ಇವೆಲ್ಲ 1 4 ಅನ್ನಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿದೆ ನೋಡಿ. ಅದಕ್ಕೆ ಆಯ್ತಲ್ಲ, ಮತ್ತು ಅದಕ್ಕೆ ಸ್ವಲ್ಪ ಕರ್ಡ್ ಆ್ಯಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಕರ್ಡ್ ಆ್ಯಡ್ ಮಾಡ್ಕೊಳ್ತೇನೆ. ನೋಡಿ ಈಗ ಮಸಾಲೆ ಆ್ಯಡ್ ಮಾಡ್ತಿದ್ದೇನೆ. ನೋಡಿ ಇದೊಂದು ಪ್ಯಾಕೆಟ್ ಮಸಾಲೆ ಕೊಟ್ಟಿದ್ದಾರೆ. ನೋಡುವಾಗ ಹೈದರಾಬಾದಲ್ಲಿ ಒಂದು ತಿಂದು ಬಂದಾಗಿರ್ತದೆ ಬಿರಿಯಾನಿ. ನೋಡಿ ಮಸಾಲೆ ಆ್ಯಡ್ ಮಾಡಿದೆ. ಹೌದು, ನೋಡಿ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ತಿದ್ದೇನೆ. ಹಾಕೊಳ್ಳಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೇನೆ. ನೋಡಿ ಅದಕ್ಕೆ ಲಿಂಬು, ನೋಡಿ ಅದಕ್ಕೆ 2 ಲಿಂಬು ಇದು ಮಾಡ್ತಿದ್ದೇನೆ. ನೋಡುವ ಬೇಯಲಿಕ್ಕೆ ಬಿಡುವ. ನೋಡಿ ಫಸ್ಟಿಗೆ ಎಲ್ಲ ಆಯ್ತಲ್ಲ, ಹಾಕಿದ್ದೇವೆ. ಇದೊಂದು ಸ್ವಲ್ಪ ಹಾಫ್ ಕುಕ್ ಆಗಲಿ, ಇದೊಂದು ಸ್ವಲ್ಪ ಹಾಫ್ ಕುಕ್ ಆಗಲಿ, ಬೇಯಲಿ. ಮತ್ತು ಮುಚ್ಚಿಟ್ಟಿದ್ದೇನೆ. ಉಪ್ಪು ಕಡಿಮೆ ಇದೆ, ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಮಸಾಲದಲ್ಲಿ ಸಾಲ್ಟ್ ಉಂಟು ನೋಡಿ ಮತ್ತೆ ಚೆಕ್ ಮಾಡಿ ಹಾಕಿ, ಮತ್ತು ಒಟ್ಟಾರೆ ಹಾಕಬೇಡಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಿದ್ದೇನೆ. ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಹುಡಿ ಹಾಕ್ತಿದ್ದೇನೆ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್ ಅಷ್ಟು. ನೋಡಿ ಮುಕ್ಕಾಲು ಬಸಿ ಕುಕ್ ಆಗಿದೆ. ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ ನೋಡಿ, ನಿಮಗೆ ಗೊತ್ತಾಗ್ತದೆ. ಅದಕ್ಕಿನ್ನು ಇದು ಬಿರಿಯಾನಿ ತೊಳೆದಿಟ್ಟಿದ್ದೇನೆ, 1/4 ಗಂಟೆ ತೊಳೆದಿಟ್ಟೆ. ಅದು ಮತ್ತು ಮಿಕ್ಸ್ ಮಾಡ್ತಿದ್ದೇನೆ. ನೋಡಿ ಯಾವ ರೀತಿ ರೈಸ್ ಇದೆ, ಉದ್ದದ್ದು ಅಂತೇಳಿ. ಎಲ್ಲ ಶುಂಠಿ ಹಾಕುವ. ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಇದಕ್ಕೆ ವಾಟರ್ ಆ್ಯಡ್ ಮಾಡ್ತಿದ್ದೇನೆ. ನೋಡಿ ಬೇಕಾದಷ್ಟೇ ನೋಡಿ, ಫಸ್ಟಿಗೆ 1 ಗ್ಲಾಸ್ ಹಾಕಿಬಿಟ್ಟು ಟರ್ನ್ ಮಾಡಿ. ನೋಡಿ ಸಾಕಾಗಿಲ್ಲ, 1 ಗ್ಲಾಸ್ ಹಾಕಬೇಕು ವಾಟರ್. ಇನ್ನೊಂದು ಗ್ಲಾಸ್ ಹಾಕ್ತಿದ್ದೇನೆ, ನೋಡುವ ಸಾಕಾಗ್ತದೆ ಇಲ್ಲ ನೋಡಿ. ಒಂದು ಹಾಫ್ ಗ್ಲಾಸ್ ಹಾಕಿ, ಒಂದು ಹಾಫ್ ಗ್ಲಾಸ್ ಆ್ಯಡ್ ಮಾಡಿದೆ, ಅಲ್ಲಿ ಸಾಕು ವಾಟರ್. 2.5 ಗ್ಲಾಸ್ ನೀರು ಹಾಕಿದೆ ಅದಕ್ಕೆ. ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಉಪ್ಪಿಗೆ ಟೇಸ್ಟ್ ನೋಡುವ. ಸ್ವಲ್ಪ ಉಪ್ಪು ಆ್ಯಡ್ ಆಗಬೇಕು, ನೋಡಿ ಹಾಕಿ ಟೇಸ್ಟಿಗೆ ತಕ್ಕಷ್ಟು. ಸಾಕೊಂದು 2 ಸ್ಪೂನ್ ಎಷ್ಟು ಹಾಕಿದೆ, ಅದು ಟರ್ನ್ ಮಾಡುವ. ನೋಡಿ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಕ್ಕಿಯನ್ನು. ಇದೆಲ್ಲ ನೋಡಿ ಅದಕ್ಕೊಂದು 2 ಟೇಬಲ್ ಸ್ಪೂನು ಅಷ್ಟು ತುಪ್ಪ ಹಾಕುವ. ನೋಡಿ ನೋಡಿ ತುಪ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕುವ. ಮತ್ತು ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡಲಿಕ್ಕಿಲ್ಲ, ಅದನ್ನು ಮತ್ತು ಕುಕ್ಕರ್ ಬಾಯಿ ಹಾಕಿ ಮುಚ್ಚಿಬಿಡುವ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತೇಳಿ ರುಚಿಯಾದ ಬಿರಿಯಾನಿ ತಿನ್ನಿಸುವ ಹೆಂಡತಿಗೆ ಮತ್ತು ಮಗನಿಗೆ. ಹೇಗೆ ಬರ್ತದೆ ಹೇಳ್ತೇನೆ. ನೋಡಿ ಕುಕ್ಕರ್ ಈ ರೀತಿ ಹಾಕಿ ಓಲ್ಡ್ ಆಗಿದೆ, ನೀವು ಹೊಸತಿದೆ ಕುಕ್ಕರ್. ಇದು ಸ್ವಲ್ಪ ಹಾಕಿತ್ತು ಅವ್ರದ್ದು ಕುಕ್ಕರ್. ಇದು ಆ್ಯಕ್ಚುಲಿ ಇದರಲ್ಲಿ ನಾನ್ ವೆಜ್ ಎಲ್ಲ ಇದರಲ್ಲಿ ಕುಕ್ ಮಾಡೋದು ನಾವು, ಅದಕ್ಕೆ ಕರೆಕ್ಟಾಗಿ ಸೆಟ್ಟಾಗಿ ಕುತ್ಕೊಳ್ಳೋದಿಲ್ಲ. 1 ನಿಮಿಷ. ನೋಡಿ ಇಲ್ಲಿಗೆ ಲಾಕ್ ಆಯಿತು, ಈಗ ಲಾಕ್ ಮಾಡಿಬಿಡ್ಬೇಕು. ನೋಡಿ ಮತ್ತು ಫುಲ್ ಫ್ಲೇಮಲ್ಲಿ ಗ್ಯಾಸ್ ಉರಿಸ್ತಿದ್ದೇನೆ. ಒಂದು ವಿಶಿಲ್ ಆಗಲಿ, ಒಂದೇ ವಿಶಿಲ್, ಅದಕ್ಕಿಂತ ಜಾಸ್ತಿ ವಿಶಿಲ್ ಆಗಬೇಡಿ. ನಿಮ್ಮ ಅನ್ನವಾಗಿ ಪಾಯಸ ಆಗ್ಬೋದು. ಒಂದೇ ವಿಶಿಲ್ ಇದು ಮಾಡಿದರೆ ಸಾಕು. ನೋಡಿ ಫ್ರೆಂಡ್ಸ್, ಒಂದು ವಿಸಿಲ್ ಆಯಿತು. ವಿಸಿಲ್ ಇದು ಮಾಡಿದ್ದೆ, ರಿಮೂವ್ ಮಾಡಿದ್ದೆ. ನೋಡಿ ಆನಂತರ ಕುಕ್ಕರ್ ಓಪನ್ ಆಗ್ತಿದ್ದೇನೆ. ನೀವು ನೋಡಿ ಯಾವ ರೀತಿ ಬಿರಿಯಾನಿ ಬಂದಿದೆ ಅಂತೇಳಿ. ನೋಡಿ ಈಗ ಅದು ಚೋರಾಗಿ ಕಾಣ್ತದೆ. ಈಗ ಇದದು ಡ್ರೈ ಆಗುವಾಗ ಅದು ಕರೆಕ್ಟ್ ಆಗ್ತದೆ, ನಿಮಗೆ ಉದುರಾಗಿ ಬರ್ತದೆ. ಬಿಸಿ ಒಂದು ಸ್ವಲ್ಪ ಇದಾದಾಗ ಒಂದು ಸ್ವಲ್ಪ ತಣ್ಣಗಾಗ ಉದುರಾಗಿ ಬರ್ತದೆ. ನೋಡಿ ಈ ರೀತಿ ಬರ್ತದೆ. ನೋಡಿ ಈ ರೀತಿ ಈಗ ಈ ರೀತಿ ಕಾಣಿಸ್ತದೆ. ನೋಡಿ ಸ್ವಲ್ಪ ಇದಾಗಲಿಕ್ಕೆ ಬಿಡುವ. ನೋಡಿ ಫ್ರೆಂಡ್ಸ್, ಈಗ ಜಸ್ಟ್ ಓಪನ್ ಮಾಡಿದ ಅಷ್ಟೇ ಅಲ್ಲ, ಹಾಗೆ ನೋಡಿ ಈ ರೀತಿ ಕಾಣ್ತಾ ಇದೆ. ಆನಂತರ ಈಗೇನು ಓಪನ್ ಮಾಡಿಡಿ, ಮಾತ್ರ ಇದನ್ನು ಯಾವುದಕ್ಕೆ ಮುಚ್ಚಿಡಬೇಡಿ. ಸ್ವಲ್ಪ ತಣ್ಣಗಾದ ನಂತರ ಇದು ಉದುರಾಗಿ ನಿಮಗೆ ಬರ್ತದೆ. ಸರ್ವ್ ಮಾಡೋದು ತೋರಿಸ್ತೇನೆ ಯಾವ ರೀತಿ ಅಂತ ಇರ್ತದೆ ಅಂತೇಳಿ. ನೋಡಿ ಫ್ರೆಂಡ್ಸ್, ಇಷ್ಟಾದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನು ಇದಕ್ಕೊಂದು ತಿನ್ನಲಿಕ್ಕೆ ಏನಾದರೂ ಆಗಬೇಕಲ್ಲ, ಒಂದು ಪೀಸ್ ಕಬಾಬ್ ಥರ ಮಾಡುವ. ಒನ್ಸ್ ಮೋರ್ ಅಂತ ಹೇಳಬೇಕು ನೀವು. ಕಬಾಬ್ ಮಾಡುವ ಈಗ. ಅನಂತರ ಚಿಕನ್ ಕಬಾಬ್ ಮತ್ತು ಬಿರಿಯಾನಿ ಕಾಂಬಿನೇಷನ್ ಒಳ್ಳೆ ಇರ್ತದೆ. ಇದು ನಮ್ಮದು ಬಿರಿಯಾನಿ ಅಂತ ಹೇಳಿದರೆ ದೊನ್ನೆ ಬಿರಿಯಾನಿ ಥರ ಮಾಡಿದ್ದೇನೆ ನಾನು. ನನಗೆ ದೊನ್ನೆ ಬಿರಿಯಾನಿ ಅಂತೇಳಿ ತುಂಬ ಇಷ್ಟ. ಆ ಟೈಪ್ ರೆಸಿಪಿಯಲ್ಲಿ ಮಾಡಿದೆ. ಇನ್ನೊಂದು ಡ್ರೈಯಲ್ಲಿ ಸಹ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ವಿಡಿಯೋದಲ್ಲಿ ಯಾವ ರೀತಿ ಡ್ರೈ ರೆಸಿಪಿ ಈಗ ಹೋಟ್ಲುಗಳಲ್ಲೆಲ್ಲ ಕೊಡ್ತಾರಲ್ಲ ಕಲರ್ ಮಾಡಿ, ಆ ರೀತಿ ಸಹ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಿಮಗೆ ಇವತ್ತೊಂದು ಸ್ವಲ್ಪ ಟೈಮ್ ಇಲ್ಲ, ಬಂದಷ್ಟೇ ರಪ್ಪ ಒಂದು ಕುಕ್ಕಿಂಗ್ ಆಗಬೇಕಲ್ಲ, ಒಂದು ರಾತ್ರಿ ಒಂದು ಊಟಕ್ಕೆ. ಹಾಗೆ ನಾನು ದೊನ್ನೆ ಬಿರಿಯಾನಿ ಟೈಪ್ ಮಾಡಿದೆ. ನೆಕ್ಸ್ಟ್ ನಿಮಗೆ ತೋರಿಸ್ತೇನೆ ನಾನು ಉದುರಾಗಿ ನಮ್ಮದು ಹೋಟ್ಲಲ್ಲಿ ತಿಂತೀರಲ್ಲ ಮೇಲೆ ಬಿರಿಯಾನಿ ರೈಸ್, ಆ ಥರದ್ದು ಮಾಡಿ ತೋರಿಸ್ತೇನೆ ಯಾವ ರೀತಿ ಅಂತೇಳಿ. ಬನ್ನಿ ಫ್ರೆಂಡ್ಸ್ ನೋಡುವ. ನೆಕ್ಸ್ಟ್ ಒಂದು ಕಬಾಬ್ ಮಾಡ್ತಿದ್ದೇನೆ, ಕಬಾಬ್ ಒಂದು ರೆಡಿ ಮಾಡೋ ಮತ್ತು ಸರ್ವ್ ಮಾಡಿ ಯಾವ ರೀತಿ ಬಿರಿಯಾನಿ ಬರ್ತದೆ. ಸ್ವಲ್ಪ ಆಗ ತಣ್ಣಗೆ ಸಾಕ್ತದೆ, ನೋಡಿ ತೋರಿಸ್ತೇನೆ. ಬನ್ನಿ ಫ್ರೆಂಡ್ಸ್, ನೋಡಿ ನಮ್ಮದು ಆಯಿತು, ಬಿರಿಯಾನಿ ಈಗ ರೆಡಿ ಆಗಿದೆ. ಸರ್ವ್ ಮಾಡ್ತಿದ್ದೇನೆ. ನೋಡಿ ಹಾಗೆ ಆಗಿತ್ತು ನೋಡಿ, ಈಗ ಡ್ರೈ ಆಗಿದೆ. ದೊನ್ನೆ ಬಿರಿಯಾನಿ ರೆಡಿ.
ನನ್ನ ಹೆಂಡತಿ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ. ಇದನ್ನು ನೋಡ್ಬಿಟ್ಟು ನಿಮಗೆ ಸಹ ಬಾಯಲ್ಲಿ ನೀರು ಬಂದಿರ್ಬೋದು. ಹಾಗೆ ಒನ್ಸ್ ಮೋರ್ ಅಂತ ಹೇಳ್ಬೇಕು ನೋಡಿ. ಬಿರಿಯಾನಿಯಲ್ಲಿ ಯಾವ ರೀತಿ ಹೋಗ್ತಿದೆ, ಯಾವ ರೀತಿ ಬಂದಿದೆ. ದೊನ್ನೆ ಬಿರಿಯಾನಿ ರೆಡಿ ನಮ್ಮದು. ಒನ್ಸ್ ಮೋರ್ ಅಂತ ಹೇಳಬೇಕು. ಕಮೆಂಟಲ್ಲಿ ಹಾಕಿ ಹೇಗೆ ಆಗಿದೆ ಅಂತ ಮಾಡಿ ನೋಡಿ, ತಿಂದು ರುಚಿ ನೋಡಿ. ನಮ್ಮ ಯಾರು ವಿಡಿಯೋ ನೋಡ್ತಿದ್ದಾರ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸಿಗೆಲ್ಲ. ಕೊನೆ ತನಕ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಇಲ್ಲಿಗೆ ನಮ್ಮದು ಈ ಚಿಕ್ಕ 5G ದುನಿಯಾದ್ದು ವಿಡಿಯೋ ಮುಗಿಸ್ತಿದ್ದೇವೆ, 5G ಬಿರಿಯಾನಿದು. ಹಾಗೆ ಇನ್ನು ತಿನ್ನುವ ಟೈಮ್ ಆಗಿದೆ ನೋಡಿ. ಈ ರೀತಿ ಆಗಿದೆ ನೋಡಿ. ಎಲ್ಲ ಸಪೋರ್ಟ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸ್ಕಿಪ್ ಮಾಡಿದೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಪುಟ್ಟ ವಿಡಿಯೋವನ್ನು ಮುಗಿಸ್ತಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great.